ವೈದ್ಯಕೀಯ ಲೋಕಕ್ಕೆ ಸವಾಲಾಗಿ ನಿಂತಿರುವ ದೇವಸ್ಥಾನಗಳಲ್ಲಿ ನಮ್ಮ ಮತ್ತಿತಾಳೇಶ್ವರ ದೇವಸ್ಥಾನವು ಒಂದಾಗಿದೆ. ಈ ಜಾಗದಲ್ಲಿ ಮತ್ತಿ ಮರದ ಕೆಳಗಡೆ ಋಷಿ ಮುನಿಯೊಬ್ಬರು ತಪಸ್ಸು ಮಾಡ್ತಾ ಐಕ್ಯರಾಗುತ್ತಾರೆ. ಅವರ ಮೇಲೇನೆ ಉತ್ತ ಸಹ ಬೆಳೀತದೆ. ನಂತರದ ದಿನಗಳಲ್ಲಿ ಪಕ್ಕದ ಊರಿನಲ್ಲಿರುವ ಹಸು ಒಂದು ಬಂದಿ ಈ ಜಾಗದಲ್ಲಿರೋ ಉತ್ತಕ್ಕೆ ಹಾಲಿರಿತಿತ್ತು. ಉತ್ತದ ಒಳಗೆ ಏನಿದೆ ಎಂದು ತೆಗೆದು ನೋಡಿದಾಗ ಅಲ್ಲಿ ನಮ್ಮ ಮತ್ತಿತಾಳೇಶ್ವರ ಇರುತ್ತಾರೆ. ನಂತರ ದಿನಗಳಲ್ಲಿ ಗ್ರಾಮಸ್ಥರ ಕನಸಿಗೆ ಬಂದು ನನಗೊಂದು ದೇವಾಲಯ ಕಟ್ಟಿ ಎಂದು ಮತ್ತಿತಾಳೇಶ್ವರ ಹೇಳುತ್ತಾರೆ. ಗ್ರಾಮಸ್ಥರು ಸೇರಿ ಇಲ್ಲಿ ಒಂದು ಮತ್ತಿತಾಳೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ. ಮತ್ತೆ ನಿಮ್ಗೆ ಯಾವುದೇ ರೀತಿಯಾಗಿರೋ ಚರ್ಮ ರೋಗಗಳಿದ್ರೆ ಇಲ್ಲಿ ಉತ್ತದ ಮಣ್ಣು ಮತ್ತೆ ಮತ್ತಿ ಮರದ ಗಿಡದ ಮಣ್ಣನ್ನು ತೆಗೆದುಕೊಂಡು 3 ವಾರಗಳ ಕಾಲ ಇಲ್ಲಿರುವ ಆಚಾರ ವಿಚಾರಗಳನ್ನು ಪಾಲಿಸಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಚರ್ಮ ರೋಗ ಗುಣ ಆಗುತ್ತದೆ. ಇದಕ್ಕೆ ಬೇಕಾದಷ್ಟು ಜನಗಳು ನಿಮಗೆ ಸಾಕ್ಷಿಯಾಗಿ ಸಿಗುತ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿರುವ ನೆಲ, ಜಲ, ಗಾಳಿಯಲ್ಲಿ ನಮ್ಮ ದೇಹದಲ್ಲಿರುವ ರೋಗಗಳನ್ನು ತೆಗೆದುಹಾಕುವ ಅಂಶವೂ ಇದೆ ಎಂದು ಇಲ್ಲಿ ನಾವು ಸಾಂಸ್ಕೃತಿಕವಾಗಿ ಅಂದ್ರೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ತಯಾರು ಮಾಡಿ ನೆಲದ ಮೇಲೆ ನಾವು ಊಟ ಮಾಡಿದರೆ ನಮಗೆ ರೋಗವು ಮುಕ್ತವಾಗುತ್ತದೆ ಎಂದು ನಂಬುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿರುವ ಜನರು ಪದ್ಧತಿಯನ್ನು